ನಮಗೆ ಮದುವೆ ಆಗಿಲ್ಲ ಮಕ್ಕಳಾಗಿದ್ದಾರೆ ನಮ್ಮಿಬ್ಬರಿಗೆ ಮಕ್ಕಳಾಗಿದ್ದಾರೆ. ಇಬ್ರು ನನ್ನ ಮಕ್ಕಳೇ. ಹಾಂ, ಅವ್ರ ಲೆಕ್ಕಾಚಾರದಲ್ಲಿ ಅವು ಏನಿಲ್ಲ, ಬದನೇಕಾಯಿ ಏನಿಲ್ಲ ಅಲ್ಲಿ. ಬಟ್ DNA ಟೆಸ್ಟ್ ಮಾಡಿದ್ವಿ, ಮಕ್ಕಳು ನಂದೆ. ನಿಜ ಇಲ್ಲ, ನಾನು ಮದುವೆ ಆಗಬೇಕು, ಬಟ್ ಆಯಮ್ಮನ ಮದುವೆ ಆಗಕ್ಕಾಗಲ್ಲ. ಅದಾಗಲ್ಲ, ಎಲ್ಲರಿಗೂ ಗೊತ್ತು. ಬಟ್ ಅವ್ರ ಮಕ್ಕಳು ನನ್ನ ಮಕ್ಕಳು. ಹೌದಪ್ಪ ಸ್ವಾಮಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಶನಿಸ್ಥಾನ, ರವಿಸ್ಥಾನ, ಗುರುಸ್ಥಾನ, ಬುಧಸ್ಥಾನ, ಶುಕ್ರಸ್ಥಾನ. ಹಾಂ, ಆ ರೀತಿ ಬೇರೆಯವರಾದ್ರೆ 2,500 ಕೇಳ್ತಾ ಇದ್ದೆ. ಬೇಡ ನನಗಷ್ಟು. ಏನಣ್ಣ? ಬೇರೆಯವರಾದ್ರೆ 2,500 ಕೇಳ್ತಾ ಇದ್ದೆ. ಅಷ್ಟು ದುಡ್ಡು ನನಗೆ ವಿಷಯ ಬೇಡ. ನನ್ನ ಸಂತೋಷದಿಂದ ನೀನು ಕೊಡ್ತೀನಿ, ಚೆನ್ನಾಗಿರ್ಬೇಕು. ನೀನು ಏನು ಕೊಡೋಕ್ಕಾಗತ್ತೆ? ಚೆನ್ನಾಗಿದ್ರೆ ಮತ್ತೆ ಕೊಡು, ಹುಡುಕ್ಲಾಡ್ಕೊಂಡು. ಕೆನಡಾ ವೀಸಾ ಇದೆ ನನಗೆ. ಕೆನಡಾ ವೀಸಾ ಇದೆ. ಇಂಗ್ಲಿಷ್ ಬರುತ್ತೆ ನಿಮಗೆ? ಕೆನಡಾ, ಅಮೆರಿಕ, ಲಂಡನ್ ಎಲ್ಲ ಹೋಗಿ ಬಂದಿದ್ದೀನಿ ನಾನು. ಹೋಗಿ ಬಂದಿದ್ದೀರಾ? ಹೋಗಿ ಬಂದಿದ್ದೀನಿ. ಹಾಂ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಲಾಸ್ಟ್ 2 ವೀಡಿಯೋಸ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ನಮ್ದಿನ್ನ ಚಾನಲ್ ನೋಟಿಫಿಕೇಷನ್ ಸರಿಯಾಗಿ ಹೋಗ್ತಿಲ್ಲ, ಸೊ ಹಾಗಾಗಿ. ಆ್ಯಂಡ್ ಇನ್ನೊಂದು, ನೀವು ಸಪೋರ್ಟ್ ಚೆನ್ನಾಗಿ ಕೊಡ್ತೀನಿ ಅಂದರೆ ಕೆಲವೊಂದು ರಿಸ್ಕಿ ಕಂಟೆಂಟು, ಡೇರ್ಸು, ಸ್ಕ್ಯಾಮ್ ವೀಡಿಯೋಸ್ ಮಾಡೋಣ ಅಂತ ಕನ್ನಡದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ಸೊ ನೀವು ಹೇಳಿ, ಲೈಕ್ ನಿಮ್ಮ ಸಪೋರ್ಟ್ ಇರುತ್ತೆ, ನಾವು ಪ್ರತಿಯೊಂದು ವೀಡಿಯೋ ನೋಡ್ತೀವಿ, ಶೇರ್ ಮಾಡ್ತೀವಿ ಅಂದರೆ ಅದು ಸ್ಕ್ಯಾಮ್ ವೀಡಿಯೋಸ್ ಮಾಡೋದು ತುಂಬ ಡೇಂಜರು. ನಮ್ಗೆ ಆಮೇಲೆ ಫೈನಾನ್ಷಿಯಲಿನೂ ಸ್ವಲ್ಪ ಚೆನ್ನಾಗಿರಬೇಕು, ದೆನ್ ಲೀಗಲಿನೂ ಸ್ವಲ್ಪ ಫೇಸ್ ಮಾಡೋದು ಇರುತ್ತೆ. ಬಟ್ ಐ ಆಮ್ ರೆಡಿ, ನೀವು ಸಪೋರ್ಟ್ ಮಾಡ್ತೀನಿ ಅಂದರೆ ನಾವು ಅದನ್ನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಿಮ್ಮ ಉತ್ತರ ಬೇಕಿದೆ. ಸೊ ಪ್ಲೀಸ್, ನಿಮ್ಗೆ ಓಕೆ ಅಂದರೆ ನಾನು ಅದು ಮಾಡ್ತೀನಿ, ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಸೊ ಏನೋ ಒಂದು ನನಗೆ ಕಮೆಂಟಲ್ಲಿ ತಿಳಿಸಿ, ಅದು ಮಾಡೋದಾ ಬೇಡವಾ, ಜಸ್ಟ್ ಈ ಪ್ರ್ಯಾಂಕ್ ವೀಡಿಯೋಸ ಮಾಡ್ಕೊಂಡು ಹೋಗೋಣ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ವೀಡಿಯೋ ನೋಡಿ ಎಂಜಾಯ್ ಮಾಡಿ. ಅಣ್ಣ ಬನ್ನಿ. ಹಾಂ, ಆಕಾಶ್ ಅಂತ. ಹಾಂ, ಏನು? 26. ಅಂದರೆ ಈಗ ನಾವೇನಾದರೂ ಡೌಟ್ ಇದ್ರೂ ಕೇಳ್ಬೋದಾ, ಇಲ್ಲ ಹಿಂಗೆ? ಕೇಳ್ಬೋದಾ? ಎಷ್ಟು ಕೊಡ್ಬೇಕು? ಹೌದು, ನಾನೊಬ್ಬನಿಗೆ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 100. 1 2 3 4 5. ಮತ್ತೆ ಹಾಕ್ಬೇಕಾ? 3 ಸಲ ಹಾಕ್ಬೇಕು. ಯಾವತ್ತೂ ಕೇಳಿಲ್ವ ಶಾಸ್ತ್ರ? ಇಲ್ಲ. ಓಂ ನಮಃ ಶಿವಾಯ. ಮತ್ತೆ 4 13 90. ಕೈ ನೋಡ್ಬೇಕಾ? ಕೈ ಕೊಡಲ್ವಾ? ನಾನು ಕೈ ಕೊಡಲ್ಲ. ಆ ಮುಖ ನೋಡಿಲಿ, ಕೈ ಯಾರಿಗೂ ಹಂಗೆ ಕೊಡಬಾರ್ದು. ಶನಿಸ್ಥಾನ, ರವಿಸ್ಥಾನ, ಗುರುಸ್ಥಾನ, ಬುಧಸ್ಥಾನ, ಶುಕ್ರಸ್ಥಾನ. ಹಾಂ, ಅಣ್ಣ ತಪ್ಪಾಗಿ ತಿಳ್ಕೊಬೇಡಿ. ನಾನು ಐ ಮೀನ್ ಒಂಚೂರು ನೀವು ನಿಮ್ಮ ಭಾಷೆದಲ್ಲಿ ಬಿಟ್ಟರೆ ನಾರ್ಮಲ್ ಅರ್ಥ ಆಗೋ ರೀತಿ. ಓಕೆ. ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿರೋದು ಸೂರ್ಯ ಲಗ್ನ. ಓಕೆ. ಬೆಳೆದಿರೋದು ಚಂದ್ರ ಲಗ್ನ. ಓಕೆ. ಎಡಗನ ಚಿಕ್ಕದು, ಬಲಗನ ದೊಡ್ಡದು. ಸಿಂಹ ನೇತ್ರದಲ್ಲಿ ಹುಟ್ಟಿದ್ದೀವಿ. ಸಿಂಹ ನೇತ್ರದಲ್ಲಿ. ಒಳ್ಳೆಯವನು ಕೊಲ್ಲೆಯವನು, ಕೆಟ್ಟವನು. ನಿನ್ನ ಯಾರನ್ನ ನಂಬಿದ್ರೆ ನೀನು ತಿನ್ನೋ ಅನ್ನ ಬೇಕಾದ್ರೆ ಕೊಡುವಂಥ ಮನುಷ್ಯ. ಇವಾಗ 6 3 9 ತಿಂಗಳಿಂದ ಈಚೆ ದುಡ್ಡು ನಷ್ಟ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. 6 3 9 ತಿಂಗಳಿಂದ ಈಚೆ. 6 3 9 ತಿಂಗಳಿಂದ ಅಂದ್ರೆ 6 ತಿಂಗಳ 3 ತಿಂಗಳ 9. 6 3 9 ತಿಂಗಳಿಂದ. ಹಂಗಂದ್ರೆ 9 ತಿಂಗಳಿಂದ ಈ ಕಡೆ ದುಡ್ಡು ನಷ್ಟ. ಓಕೆ. ರವಿ ಚಿಂತನೆ. ದ್ರವಿ ಅಂದ್ರೆ ಮನಸ್ಸು ಸಮಾಧಾನ ಇಲ್ಲ. ಓಕೆ. ರವಿ ಚಿಂತನೆ. ಮಾನಸಿಕ ರೋಗ, ಹೆಲ್ತ್ ಇಶ್ಯೂ.
ಹೆಲ್ತ್ ಇಶ್ಯೂ ಅಲ್ಲ ಅದು. ಓಕೆ ಒಳಗಡೆ ನೀನು ಗೊತ್ತಿಲ್ದಂಗೆ ಏನೋ ಒಂದು ನೋವು. ಮನಸ್ತಾಪ. ನಿನ್ ಟೆಕ್ನಿಕ್ ಬೇರೆ, ನಿನ್ ಟ್ಯಾಲೆಂಟ್ ಬೇರೆ. ನೀನು ಈ ತರ ಎಲ್ಲ ಇರಬಾರ್ದು. ಕಿಂಗ್ ತರ ಬದುಕಬೇಕು. ಮನಸ್ಸಿನಲ್ಲಿ 3 ಪ್ರಶ್ನೆ ಮಡಗಿದೀಯ. ಒಂದು ಲೇಡೀಸ್ ಬಗ್ಗೆ, ಎರಡನೇದು ಕೆಲಸ ಕಾರ್ನ ದುಡ್ಡು ವಿಚಾರದಲ್ಲಿ, ಮೂರನೇದು ಮನೆ ಬಗ್ಗೆ. ಈ ಮೂರದಲ್ಲಿ ಯಾವ್ದು ಬಗ್ಗೆ ಕೇಳ್ತಾ ಇದೀಯ? ಲೇಡೀಸ್ ಬಗ್ಗೆ. ಓ ಇದೆಲ್ಲ ಗೊತ್ತಾಗತ್ತಾ? ನಾಲ್ಕೇ ಬೀಳ್ತಿದೆ. ಹೆಸರೇನ ಎಮ್ಮಂದು? ಅದು ಹೇಳಿದ್ರೆ ಪ್ರಾಬ್ಲಮ್ ಆಗೋದು. ನೀವು ಯಾರಿಗೂ ಹೇಳಲ್ಲ ತಾನೆ? ಏನಣ್ಣ ನೀನು? ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಲ್ಲ. ಅಲ್ಲ ನಾನೇನಕ್ಕನ ಹೇಳ್ತೀನಿ ಹೋಗಿ. ನೀವೇನೋ ಕಷ್ಟಕ್ಕೆ ಬಂದಿದ್ದೀರಾ, ಕರೆಕ್ಟ್. ಏನೋ ಕೇಳೋಣಂತ ಶಾಸ್ತ್ರ ಕೇಳ್ತಾ ಇದ್ದೀರಾ. ನೀವ್ಯಾರೋ ನನಗೆ ಗೊತ್ತಿಲ್ಲ. ನಾನು ಏನಕ್ಕೆ ಕೇಳಿ ಬೇರೆ? ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಲ್ಲ ನಿಮ್ಗೆ. ನಿಮ್ಮ ಮಕ್ಕ ನೋಡಿ ಹೇಳಿದ ತಕ್ಷಣ, ಹೇಳಿದ ತಕ್ಷಣ ಗೊತ್ತಾಯ್ತು. ಹಂಗೆ ಹೇಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ವಾಣಿ ಅಂತ. ಎಷ್ಟು ವಯಸ್ಸು? ಯಾರಿಗೆ? ಅವ್ರಿಗೆ 29. ನಿನಗೆಷ್ಟು ವಯಸ್ಸು? 26. ಅವ್ರ ಮ್ಯಾರೇಜ್ ಆಗಿದೆಯಾ? ಯಾರಿಗೆ? ಅವ್ರಿಗೆ. ಇವೆಲ್ಲ ಗೊತ್ತಾಗತ್ತಾ? ಯೋನ್ ಸ್ವಾಮಿ, ನೀವು ತುಂಬಾ ಡೇಂಜರ್ ಇದ್ದೀರಾ. ಅವ್ರು ಮ್ಯಾರಿಡ್ ಆಗಿದೆ. ನೀವು ಭಾರಿ ಡೇಂಜರ್ ಇದ್ದೀರಾ ಸ್ವಾಮಿ, ನಾನು ಹೋಗ್ತೀನಿ. ಏನಿಲ್ಲ, ಆ ಥರ ಏನಿಲ್ಲ. ಹೌದಾ? ಎಷ್ಟು ದಿನದಿಂದ ಪರಿಚಯ ಇದೆ? ಅವರು ಅವ್ರ ಮದುವೆ ಆದ್ಮೇಲೆ ಒಂದು 3 yearsನಿಂದ ಗೊತ್ತಾಯ್ತು. ತುಂಬ ಒಳ್ಳೆಯವರು. ಯಾರು? ವಾಣಿ ಅವರು. ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ. ಹೌದು, ಒಳ್ಳೆಯವರು. ತುಂಬ ಪ್ರಾಣನೇ ಇಟ್ಕೊಂಡಿದ್ದಾರೆ. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಒಂದು ಒಳ್ಳೆ ಉದ್ದೇಶ, ಒಳ್ಳೆ ಜ್ಞಾನ, ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವರಿಗೆ. ಒಳ್ಳೆ ಲೆಕ್ಕಾಚಾರ ಇದೆ. ಅವರಿಂದ ನಿಮಗೆ ತುಂಬ ತೊಂದರೆ ಆಗಿದೆ. ಬಟ್ ಅವ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಇವಾಗ ಸಿಚುವೇಶನಲ್ಲಿ ನಿನಗೆ 26 ವಯಸ್ಸು. ಐಎಮ್ 29 ವಯಸ್ಸು. 29. ತುಂಬ ಒಳ್ಳೆ ಮನಸ್ಸು, ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ ಇದೆ ಅಮ್ಮನಿಗೆ. ಅಲ್ಲ ಓಕೆ, ಹೇಳಿ ನಾನು ಆಮೇಲೆ ಹೇಳ್ತೇನೆ. ಹೇಳಿ. ಆ ರೀತಿ ಇದೆ. ಇನ್ನೊಂದು, ಆ ಅಮ್ಮನ ವಿಚಾರದಲ್ಲಿ ನಿಮ್ಮ ಮೇಲೆ, ಇಬ್ಬರ ಮೇಲೆ ಡೌಟ್ ಬಂದು ಬೇರೆಯವ್ರು ಯಾರೋ ತೊಂದರೆ ಕೊಡ್ತಾ ಇದ್ದಾರೆ. ಆ ಡೌಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತಾ? ಮಕ್ಕಳಾಗಿದ್ದಾರೆ ನಮಗೆ. ಇಬ್ಬರಿಗೆ ಮಕ್ಕಳಾಗಿದ್ದಾರೆ. ನಮ್ಮಿಬ್ಬರಿಗೆ ಮಕ್ಕಳಾಗಿದ್ದಾರೆ. ಇಬ್ಬರು ನನ್ನ ಮಕ್ಕಳೇ. ಅವ್ರ ಲೆಕ್ಕಾಚಾರದಲ್ಲಿ ಅವು ಏನಿಲ್ಲ, ಬದನೆಕಾಯಿ ಏನಿಲ್ಲ ಅಲ್ಲಿ. ಹಾಕಿ ಇನ್ನೊಂದ್ಸಲ ಹಾಕಿ. ಬದನೆಕಾಯಿ ಏನಿಲ್ಲ ಅಂತ ಹೇಳ್ಬಿಟ್ಟು ಇದೆ ಬಟ್ ಆಗಿರೋದು ಅವ್ರು ನನ್ನ ಮಕ್ಕಳು ಅಂತ. ಇಲ್ಲಿ ಓಕೆ. ಇದು DNA ಟೆಸ್ಟ್ ಮಾಡಿದ್ದ ಆಯಿತು ಡೌಟ್ಗೆ, ಅವ್ರ ಮೇಲೆ ಡೌಟ್ಗೆ. ಬಟ್ ನನ್ನ ಮಕ್ಕಳೇ. ನಿಮ್ಮ ಪ್ರಾಬ್ಲಮ್ ಏನಾ? ಪ್ರೆಸೆಂಟ್ಲಿ ಪ್ರಾಬ್ಲಮ್ ಏನು ನಿಮ್ಮದು? ಪ್ರಾಬ್ಲಮ್ ಹೇಳ್ಬಿಡಿ, ನಾನು ಹೇಳ್ತೀನಿ. ಕಾಮನ್ ಆಗಿ ಸೊಲ್ಯೂಷನ್ ಹೇಳ್ತೀರಾ? ಪ್ರಾಬ್ಲಮ್ ಅಂದರೆ ಅದೇ, ಈಗ ನಾವು ಲವ್ ಮಾಡ್ಕೊತಿದ್ದೀವಿ, ನಮಗೆ ಮದುವೆ ಆಗಿಲ್ಲ, ಮಕ್ಕಳಾಗಿದ್ದಾರೆ. ಅವ್ರಿಗೆ ಮದುವೆ ಆಗಿದೆ. ನನಗೆ ಚೆನ್ನಾಗಿ ಅವ್ರು ಫುಲ್ಲು ರಿಚ್ಚು ಪಾರ್ಟಿ. ಆಯಪ್ಪ ಸ್ವಲ್ಪ ಟ್ರಾವೆಲಿಂಗ್ ಅದು ಇದು ಮಾಡ್ಕೊಂಡಿರ್ತಾನೆ ಜಾಸ್ತಿ. ಬಟ್ DNA ಟೆಸ್ಟ್ ಮಾಡಿದ್ವಿ, ಮಕ್ಕಳು ನಂದೇ. ನಿಜ ಇಲ್ಲ, ನಾನು ಮದುವೆ ಆಗಬೇಕು, ಬಟ್ ಆಯಮ್ಮನ ಮದುವೆ ಆಗೋಕ್ಕಾಗಲ್ಲ. ಬಟ್ ಅವ್ರ ಮಕ್ಕಳು ನನ್ನ ಮಕ್ಕಳು. ಹೌದಪ್ಪ ಸ್ವಾಮಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಇವಾಗ ಅಮ್ಮ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು. ಗಂಡನಿಂದ ಏನು ಪ್ರಾಬ್ಲಮ್ ಆಗಬಾರ್ದು, ಆಯಮ್ಮನಿಗೆ ಬರಬಾರ್ದು. ಸಪ್ರೇಟ್ ಆಗಿ ಅವ್ರೇನೋ ಅವ್ರ ಕೆಲಸ ಅವ್ರು ನೋಡ್ಕೋಬೇಕು. ಬಟ್ ಆಯಮ್ಮ ತಂಟೆಗೆ ಬರಬಾರ್ದು, ಅಂದ್ರೆ ನೈಟ್ ಅದು ಬರಬಾರ್ದು ಅಂತ ರೆಡಿ ಮಾಡ್ಬೋದು. ಮತ್ತೆ ನಾನು ಮದುವೆ ಆಗಬೇಕು, ನಾಳೆ ದಿವಸ ನಂದು ತೊಂದರೆ ಆಗ್ಬಾರ್ದು. ಯಾಕೆಂದ್ರೆ ನಮ್ಮ ಮನೇಲಿ ಒಪ್ಪಲ್ಲ ನಾನು ಮದುವೆ. ನಾನು ಹೇಳ್ತಾ ಇದ್ದೀನಿ, ಪೂಜೆ ಪುನಸ್ಕಾರ ಒಂದು ಪ್ರಸಾದ ಇದೆ, ರೆಡಿ ಮಾಡ್ಕೊಂಡು ಅಂದ್ರೆ ಏನನ್ನ
ಪೂಜೆ ಪುನಸ್ಕಾರದಲ್ಲಿ ಹಾ ಒಂದು ಪ್ರಸಾದ ರೆಡಿ ಆಗಿದೆ, ಹಾ ನಿನಗೆ ಇಷ್ಟ ಇದ್ರೆ ಮಾಡ್ಕೊಡ್ತೀನಿ. ಅಂದ್ರೆ ಅದೇನು ಅವ್ರಿಗೆ ತಿನ್ಸ್ಬೇಕಾ ಪ್ರಸಾದ? ಗಿನ್ಸೋದು ಅದೆಲ್ಲ ಇಲ್ಲ. ಓಕೆ, ನಾನು ಹೇಳ್ದಂಗೆ 3 ದಿವಸ ಇಟ್ಕೊಂಡು ಎತ್ಕೊಂಡೋಗಿ ನೀರ್ಗೆ ಹಾಕ್ಬೇಕು. ನನ್ನ ಹತ್ರ ಇಟ್ಕೋಬೇಕಾ? ಹತ್ರ ಇಟ್ಕೊಬೇಕು, ಆಯಮ್ಮ ಹತ್ರನೂ ಇಡ್ಬೇಕು? ಏನು ಬೇಡ. ಓಕೆ. ಈ 2 ಪ್ರಾಬ್ಲಮ್ ಇದೆ. ಹಾ, ಇದು 3 ಬೇಕು ಅಂದ್ರೆ ವಶೀಕರಣ ಮಂತ್ರ ಒಂದು, ಈ 3 ಬೇಕು ಅಂದ್ರೆ ರೆಡಿ ಮಾಡಿ. ವಶೀಕರಣ ಯಾರಿಗೆ? ವಶೀಕರಣ ಅಂದ್ರೆ ಆ ಯಮ್ಮನ ವಿಚಾರದಲ್ಲಿ. ಅಲ್ಲ, ಅದು ಯಾರಿಗೆ ಮಾಡಬೇಕು ಅಂತ? ಅವ್ರ ಗಂಡಗೆ ಮಾಡಬೇಕಾ, ಅಮ್ಮನಿಗೆ ಮಾಡಬೇಕಾ? ನೀವು 3 ಜನಾಗಿ ರೆಡಿ ಮಾಡಬೇಕದು. ಏನು ಮಾಡ್ಬೇಕು ಅದಕ್ಕೆ? ಅದಕ್ಕೇನು ಮಾಡೋದು ಬೇಡ ನೀವು. ಅಂದರೆ ನಮ್ಮ ಕಡೆಯಿಂದ ಏನಾಗಬೇಕು ಅಂತ? ನಾನು ಒಂದು ಪ್ರಸಾದ ರೆಡಿ ಮಾಡಿಕೊಡ್ತೀನಿ. Okay. ಲಕ್ಷ್ಮೀ ದೇವಿ ಕಾಯಿನು ಹಾಂ ಅರ್ಥ ಆಗ್ತಾ ಇದೆಯಾ? 3 ದಿವಸ ಇಟ್ಕೊಂಡು ಹಾಂ ಎತ್ಕೊಂಡು ಹೋಗಿ ಅದನ್ನ ನೀರಲ್ಲಿ ಹಾಕಿದ್ರೆ ಹಾಂ ಆ ನೀರಲ್ಲಿ ಆ ತಾಯಿ ಎಷ್ಟು ತಣ್ಣಗಿರುತ್ತೋ ನಿಮ್ಮ ಲೈಫ್ ಅಷ್ಟು ತಣ್ಣಗಿರುತ್ತೆ. ಬಟ್ ಪಕ್ಕ ಆಗತ್ತಾ? ಭಗವಂತ ಸತ್ಯವಾಗಲಿ, ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಬಿಡಿ. ನಾನು ಬಲಿಂತ್ರ ಮಾಡಿ ಏನು ಮಾಡ್ಕೊಡಕ್ಕಾಗಲ್ಲ. ಹಾ. ಏನ ಇಲ್ವಾ, ನಿಮ್ಗೆ ಇಷ್ಟ ಇದ್ರೆ ರೆಡಿ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಬೇಡ. ಹಾಂ ಆ ರೀತಿ ಬೇರೆಯವರಾದ್ರೆ 2,500 ಕೇಳ್ತಾ ಇದ್ದೆ, ಹಾಂ ಬೇಡ ನನಗಷ್ಟು. ಏನಣ್ಣ? ಬೇರೆಯವರಾದ್ರೆ 2,500 ಕೇಳ್ತಾ ಇದ್ದೆ, ಅಷ್ಟು ದುಡ್ಡು ನನಗೆ ವಿಷಯ ಬೇಡ. ಹಾಂ ನನ್ನ ಸಂತೋಷದಿಂದ ನೀನು ಕೊಡ್ತೀನಿ, ಚೆನ್ನಾಗಿರ್ಬೇಕು. ನೀನು ಏನು ಕೊಡೋಕ್ಕಾಗತ್ತೆ? ನೀನು ಚೆನ್ನಾಗಿದ್ರೆ ಮತ್ತೆ ಕೊಡು, ಹುಡುಕ್ಲಾಡ್ಕೊಂಬ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಅಂದರೆ ಈಗೇನು ಈಗ ನಾನು 100 ರೂಪಾಯಿ ಕೊಟ್ಟರೆ ಮಾಡ್ಕೊಡ್ತೀರಾ? ಅಂದರೆ ಮತ್ತೆ ಬಂದು ನಾನು ಚೆನ್ನಾಗಿದ್ರೆ ಮತ್ತೆ ಡೆಫಿನೆಟ್ಲಿ ಅವಾಗ ನಾನು ಕೊಡ್ತೀನಿ. ಹೇಳ್ತಾ ಇರೋದು ಏನು ಅಂದರೆ, ಹಾಂ ಕಾಂಚಾನಂ ಕರ್ಮ ವಿನೋಚನಂ ಅಷ್ಟದಿಪ್ಪಂದನಂ ಶಿವಾರ್ಪಣಂ. ಅದಕ್ಕಂತ ಕಾಂಚಾನಂ ಅಂತ ಒಂದಿರುತ್ತೆ, ಒಂದು ಫೀಸು ಅಂತ. ಅರ್ಥ ಹಾಂ ಆಗ್ತಾ ಹಾಂ ಇದೆಯಾ? ಹಾಂ ನಾನು ಇಷ್ಟು ಕೊಡು ಅಷ್ಟು ಕೊಡು ಅಂತ ನಿಮ್ಮನ್ನು ಕೇಳಿಲ್ಲ. 500 ಕೊಡು, 1000 ಕೊಡು, 2000 ಕೊಡು ಅಂತ ನಾನು ಕೇಳಿಲ್ಲ. 2,500 ರೂಪಾಯಿ ಅದಕ್ಕೆ ಫೀಸ್ ಆಗುತ್ತೆ. ಹಾಂ ನೀನು ಕೈನಿಂದ ಏನಾಗತ್ತೆ ಆಗತ್ತೆ ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂದರೆ ಬಿಟ್ಟು. ಅಂದರೆ ಅದೇನು ಮಾಡ್ಕೊಡ್ತೀರಾ? ಏನು ಮಾಡಿ ಪ್ರಸಾದ ನಾನು ಹೇಳ್ತೀನಲ್ಲ ಇವಾಗ, ನೋಡ್ಬೋದಾ? ನೋಡಿ. ನೋಡೋಕ್ಕೇನಾದ್ರೂ ಕಾಸು ಕೊಡಬೇಕಾ? ಅದು ನಿಜ. ನೆಕ್ಸ್ಟ್ ಟೈಮ್ ನನ್ನ ಕಣ್ಣಿಗೆ ಕಾಣಿಸಿದ್ರೆ ಡೈರೆಕ್ಟಾಗಿ ಮೇಲಿಗೆ ಟಿಕೆಟ್ ಕೊಟ್ಬಿಡ್ತೀನಿ. ನೋಡಿ, ಇದು ಗಜಲಕ್ಷ್ಮಿ, ಹಾಂ ಈ ಕಡೆ ಚಕ್ರ. ಹಾಂ ಹಾಂ ಅರ್ಥ ಆಗ್ತಾ ಇದೆಯಾ? ಹಾಂ ಪ್ರಸಾದ ಇದು ಅರ್ಥ ಆಗ್ತಾ ಇದೆ. ನಾನು ದೇವರು ಅಂತ ನಿನಗೆ ಹೇಳ್ತಾ ಇಲ್ಲ, ಇಲ್ಲ, ಇಲ್ಲ. ನಾನೇ ಒಳ್ಳೆಯವನು ಅಂತ ನಿನಗೆ ಹೇಳ್ತಾ ಇಲ್ಲ. ನಿನಗೆ ನುಡಿಸಿದ್ರೆ ನಾನು ಚೆನ್ನಾಗಿರ್ಬೇಕು, ಏನೋ ಮಾಡಿಕೊಡಿದ್ರೆ ಮಾಡ್ಕೊಡ್ತೀನಿ. ಇಲ್ಲ ನಾ ಏನಾಗುತ್ತೋ ಆಗಲಿ, ದೇವ್ರಿದ್ದಾರೆ, ಅದ್ಮೇಲೆ ದೇವ್ರು ನೋಡ್ಕೊತಲ್ಲ ಅಂದರೆ ನಿಮ್ಮಿಷ್ಟ. ಅಣ್ಣ ಇದೆ. ಮತ್ತೆ ಈಗ ನನ್ನ ಬಗ್ಗೆ ಏನಾದರೂ ಹೇಳಿ, ಲೈಕ್ ಟೀಚರು ನಿನ್ನ ಲೆಕ್ಕಾಚಾರ ನಾನು ಹೇಳ್ತೀನಲ್ಲ, ನಿನ್ನ ಟೆಕ್ನಿಕ್ ಬೇರೆ. ಹಾಂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ನೀನು ಒಳ್ಳೆ ಪೊಸಿಷನ್ಗೆ ಹೋಗೋ ಪೊಸಿಷನ್ ಇದೆ ನಿನಗೆ, ಇದೆ. ಟ್ಯಾಲೆಂಟ್ ಇದೆ. ಹಾಂ ಯೂಸ್ ಅಂತರೂ ಮಾಡ್ತಾ ಇದೆಯಾ ಅಷ್ಟೇ, ಬೇರೆ ಏನಿಲ್ಲ. ಏನು ಮಾಡ್ತಿದ್ದೀನಿ? ನ್ಯೂಸ್ ಅಂತ್ರೋಣ ಯೂಸ್ ಮಾಡಿ ಬಿಟ್ಬಿಡ್ತಾ ಇದೆಯಾ? ಹಾಂ ತುಂಬ ಅದ್ರ ಬಗ್ಗೆ ಕೇರ್ ತಗೊಂತ ಇಲ್ಲ ನೀನು. ಕೇರ್ ತಗೊಂತಾ ಇಲ್ಲ. ಟೆನ್ಷನ್ನೇ ನಿಂದು ಆಗ್ಬಿಟ್ಟಿದೆ ಇಲ್ಲಿ. ಇದು ಕರೆಕ್ಟಾಗಿ ಮಾತಾಡ. ಕೇರ್ ತಗೊಂತಾ ಇಲ್ಲ. ಕೇರ್ ತಗೊಂತ ಇಲ್ಲ. ನೀನು ಕೇರ್ ತಗೊಂಡ್ರೆ ಹಾಂ ನೀನು ಎಲ್ಲಿಗೋ ಒಂದು ಲೆವೆಲಲ್ಲಿ ಇರ್ತೀಯ ನೀನು. ಹಾಂ ಇಲ್ಲ, ನಮ್ಮ ಮನೆ ದೇವ್ರು ಈಶ್ವರನೇ. ನಮ್ಮನೆ ದೇವರು ಈಶ್ವರ. ಹಾಂ, ಎಲ್ರಿಗೂ ಅವ್ರೇ ಅಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ಈಶ್ವರನೇ ನಂಬೋದು, ಬೇರೆ ಯಾರು ನಂಬಲ್ಲ. ಹಾಂ ಅಗೋರಿ ಅಧಿಪತಿಗಳು ನಾವು. ಹಾಂ ಈ ರೀತಿ ಇದೆ. ಅಗೋರಿ ಅಧಿಪತಿಗಳು ನಾವು. ಅಂದರೆ ಎಲ್ಲಿ ನೀವು ಅಗೋರಿ? ಕಾಶಿಯಲ್ಲಿ 11 ವರ್ಷ ಕೆಲಸ ಮಾಡಿದ್ದೀನಿ ನಾನು. 11 ವರ್ಷ? 11 ವರ್ಷ ಕೆಲಸ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಕೆನಡಾ ವೀಸಾ ಇದೆ ನನಗೆ. ಕೆನಡಾ ವೀಸಾ ಇದೆ. ವೀಸಾ ಇದೆ. ಇಂಗ್ಲಿಷ್ ಬರುತ್ತೆ ನಿಮಗೆ? ಏನೋ ಕಂದಲೇ, ಏನೋ ಏನೋ ಏನೋ. ಕೆನಡಾ, ಅಮೆರಿಕ, ಲಂಡನ್ ಎಲ್ಲ ಹೋಗಿ ಬಂದಿದ್ದೀನಿ ನಾನು. ಹೋಗಿ ಬಂದಿದ್ದೀರಾ? ಹೋಗಿ ಬಂದಿದ್ದೀನಿ. ಹಾಂ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಯುರೋಪಲ್ಲಿ ಜರ್ಮನಿ, ಸ್ವಿಟ್ಜರ್ಲ್ಯಾಂಡು, ನೆದರ್ಲ್ಯಾಂಡು 2 ವರ್ಷ ಮೇಲೆ 3 ತಿಂಗಳಿದ್ದೀನಿ. 2 ವರ್ಷ 3 ತಿಂಗಳು? 2 ವರ್ಷ 3 ತಿಂಗಳು. ಎಲ್ಲಿ? ಫ್ಯಾಮಿಲಿ ಜೊತೆ? ಫ್ಯಾಮಿಲಿ ಜೊತೆ. ಎಲ್ಲಿ? ಸ್ವಿಟ್ಜರ್ಲ್ಯಾಂಡಲ್ಲಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ರಾ? ಸ್ವಿಟ್ಜರ್ಲ್ಯಾಂಡು, ನೆದರ್ಲ್ಯಾಂಡು. ನೆದರ್ಲ್ಯಾಂಡಾ? ಇದಾ? ಇದು ನಾರ್ಮಲ್ ಮನೆ ಥರ ಇದೆ. ಹಂಗೆ ನೋಡು. ಇದೇನಿದು? ಇದು ಇದು ಮನೆನಾ? ಇದು ಮನೆ ಅಲ್ಲ. ಈಗ ಇಂಡಿಯಾದಲ್ಲಿನೂ ಓಕೆ. ಈಗ ಇದೆಲ್ಲಿದು? ಕೆಳಗಡೆ ಇರೋದೆಲ್ಲ ಐಸ್. ಹಾಂ, ಐಸ್ ಗೊತ್ತಾಯ್ತು. ಜರ್ಮನಿ ಇದು. ಜರ್ಮನಿ. ಇದು ನೆದರ್ಲ್ಯಾಂಡ್. ಹಾಂ, ಇದು ಜರ್ಮನಿ. ಹಾಂ, ಇದು ಜರ್ಮನಿನೇ. ಹಾಂ. ಅಷ್ಟೆಲ್ಲ ಮಾಡಿ ಇದು ಯಾಕೆ? ಇದು ನಮ್ಮ ಕುಲವೃತ್ತಿ. ಇದು ಮಾಡಿದ್ರೇನೆ ನಮ್ಮ ಮಕ್ಕಳಿಗೆ ಒಳ್ಳೆಯದು. ಓ, ಇದು ನಮಗೊಂದು ಶಾಪ ಥರ. ಓ, ರೋಡ್ ಮೇಲೆ ಕುತ್ಕೊಂಡು ಮಾಡ್ಬೇಕು. ಇದು ಮೇಯ್ನ್ ಹಾಂ. ಇರೋದು. ಆಚೆ ಹೋದ್ರೆ ಆಫೀಸ್ ಮಾಡ್ಕೊಂತೀವಿ. ನಂದು 24 ಆಫೀಸ್ ಇದೆ ಬೆಂಗಳೂರಲ್ಲಿ. 24 ಆಫೀಸ್ ಇದೆ. KR-ಪುರಮಲ್ಲಿ ಒಂದಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾವುದು? ಅದೆಲ್ಲ ಬೇಡ. ಅಲ್ಲ, ಹೇಳಿ ಅಲ್ಲ. ಜ್ಯೋತಿಷ ಅಂಗಡಿ. ಜ್ಯೋತಿಷ್ಯ ಮಾಡೋದು ಜ್ಯೋತಿಷ ಅಂಗಡಿ. ಯಾರು, ನೀವೇನ ಹೇಳೋದಿಲ್ಲ ಬೇರೆಯವರ? ಅಪ್ಪ ಇದಾರಲ್ಲ. ಓಕೆ.
ಓ ಫ್ಯಾಮಿಲಿ ಬಿಸ್ನೆಸ್ ಟೈಪ್ ಇದು. ಹೌದು. ಓಕೆ ಓಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲ ನಿಮ್ಮ ನಂಬರ್ ಕೊಟ್ಟಿರಿ, ನಾನು ಇನ್ನೊಂದು ದಿವಸ ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. ಹಾಂ ತಗೊಳ್ಳಿ ನಿಮ್ಮ ಫೀಸು. ಬೇಡ ಇರಿ, ಆಯಿತು. ನೀವು ಏನೇನೋ ಹೇಳಿದ್ದೀರಾ, ನಿಮಗೆ ಬೇಜಾರು ಮಾಡ್ಸೋದು ಬೇಡ. ಥ್ಯಾಂಕ್ಸ್ ಅಣ್ಣ, ಕಾಲ್ ಮಾಡ್ತೀನಿ. ಹಾಂ. ದಯವಿಟ್ಟು ವಾಣಿ ಅನ್ನೋ ಆಂಟಿ ಎಲ್ಲಿದ್ದೀರಾ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನನ್ನ ಇಬ್ಬರು ಮಕ್ಳು ಎಲ್ಲಿದ್ದಾರೆ ನನಗೆ ತಂದು ಕೊಡಿ. ಅಟ್ಲೀಸ್ಟ್ ಒಂದು ಸತಿ ಆದರೂ ತೋರಿಸಿ, ಅವ್ರ ಮುಖ ನಾನು ನೋಡಬೇಕು. ಪ್ಲೀಸ್ ಆಂಟಿ ದಯವಿಟ್ಟು ಒಂದು ಮೆಸೇಜ್ ಮಾಡಿ, ನೀವು ಎಲ್ಲಿದ್ದೀರಾ?